they just wanted raw me without any makeup. ಇದು ಒಂದು ಕೂಲಿಂಗ್ ಮಾಸ್ಕ್ ಆಯ್ತಾ. ದಿಸ್ ಇಸ್ ಪ್ರಿಟಿ ಗುಡ್. ಸಖತ್ತಾಗಿರೋ ಒಂದು ಊಟ ಆಯ್ತು. ಮಾಡಬೇಕು. Hello everyone, welcome back to my YouTube channel. How are you all? I hope you're all doing good. I am doing ಗುಡ್ ಅಷ್ಟೇ. ನಿನ್ನೆಯಿಂದ ನನಗೆ ಥ್ರೋಟ್ ಪೇನ್ ಇತ್ತು ಆ್ಯಂಡ್ ಇವತ್ತು ಕೋಲ್ಡ್ ಆಗಿದೆ, ಥ್ರೋಟ್ ಪೇನ್ ಕೂಡ ಇದೆ. ಯಾಕೋ ಹೆಲ್ತ್ ಕೈ ಕೊಡೋ ಥರ ನನಗೆ ಫೀಲ್ ಆಗ್ತಾ ಇದೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ವರ್ಸ್ಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಮ್ಮ that's okay. ಇವತ್ತು ಸಂಡೇ ಆ್ಯಂಡ್ ಐ ಥಾಟ್ ಐ ಜಸ್ಟ್ ಡೂ ಅ ಸಂಡೇ ವ್ಲಾಗ್ ಅಂತ. ಕ್ವೆಶನ್ಸ್ ಕೇಳಿ ಅಂತ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದಾಗ ಒಂದೆರಡು ಮೂರು ಜನ ರಿಕ್ವೆಸ್ಟ್ ಮಾಡಿದ್ರು ಸಂಡೇ ವ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು. ಅಂದರೆ ದಿ ಜಸ್ಟ್ ವಾಂಟೆಡ್ ರಾ ವಿಡಿಯೋ ವಿತೌಟ್ ಎನಿ ಮೇಕಪ್ ಆ್ಯಂಡ್ ಸಜ್ಜದಜ್ಜಿಕೆ ಎಲ್ಲ ಇಲ್ಲದೆ. ಸೊ ಸಿಕ್ಕಾಗಿ ಕಾಣಬಾರ್ದು ಅಂತ ಒಂದು ಲಿಪ್ ಗ್ಲೋಸ್ ಹಾಕೊಂಡಿದ್ದೀನಿ. 9:30 ಆಗಿದೆ. 9 o'clock ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದೀನಿ ಆ್ಯಂಡ್ 10 o'clock 10:30 ಇವತ್ತು ಮಲ್ಕೋಬೇಕು ಅಂತ ಪ್ಲಾನ್ ಇತ್ತು. ನಿನ್ನೆ ನೈಟ್ ಯೋಚನೆ ಮಾಡಿ ಮಲ್ಕೊಂಡೆ ನಾನು. ಬಟ್ ವೆನ್ ಯು ಹ್ಯಾವ್ ಅ ಬೇಬಿ ದಟ್ ಟು ಅ ಟಾಡ್ಲರ್, ಯು ಕ್ಯಾನ್ ಡಿಸೈಡ್ ನೀನು ಯಾವಾಗ ಹೇಳ್ಬೇಕು ಅಂತ ಅಂದ್ಬಿಟ್ಟು. ಡೆಫಿನೆಟಾಗಿ ಡಿಸೈಡ್ ಮಾಡೋಕ್ಕಾಗಲ್ಲ. ನೀಲ್ ಡಿಸೈಡ್ ಮಾಡ್ತಾರೆ. 8:30 ಸದ್ಯ ಮಲ್ಕೊಂಡ ಆ್ಯಂಡ್ 8:30 ಎದ್ಬಿಟ್ಟು ಮಮ್ಮಿ ಜುಜಾಚಿ ಅಂತ ಹೇಳಿ ಎದಿಲ್ಸಿ ನಾನು ಹೆಂಗೋ ಕನ್ವಿನ್ಸ್ ಮಾಡಿ ಮಮ್ಮಿ ಹತ್ರ ಹೋಗು ಅಂತ ಕನ್ವಿನ್ಸ್ ಮಾಡಿ ಅವಿ ಹತ್ರ ಕಳಿಸ್ದೆ. ಆಮೇಲೆ ಒಂದು 10 ಸಲ ಬರ್ತಾನೆ ಇದ್ದ, ಮಮ್ಮಿ ಜೂಜು ಹಚ್ಚಿ ಅಂದ್ರೆ ಅಯ್ಯೋ ದೇವ್ರೆ ಆಯ್ತು ಅಂತ ಅಂದ್ಬಿಟ್ಟು ಎದ್ದೆ. ಸೊ ದಟ್ಸ್ ಅ ಪ್ಲಾನ್. ಲೈಕ್ ಏನು ಇವತ್ತು ಸ್ಪೆಷಲ್ ಪ್ಲಾನ್ಸ್ ಎಂತ ಇಲ್ಲ, ಜಸ್ಟ್ ನಾರ್ಮಲ್ ಸಂಡೇ ಅನ್ಕೊಂಡಿದ್ದೀನಿ. ಸೊ ಹಾಗೆ ಲೆಟ್ಸ್ ಜಸ್ಟ್ ಕ್ಯಾಪ್ಚರ್ ಮೈ ಸಂಡೇ. ಯಾ ದಟ್ಸ್ ಇಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಮೋಸ್ಟ್ಲಿ ನಂದು ಸಂಡೇ ಒಂದು ತುಂಬಾ ಸಿಂಪಲ್ ಆಗಿರುತ್ತೆ. ಮೋಸ್ಟ್ಲಿ ಐ ಸ್ಪೆಂಡ್ ಟೈಮ್ ಇನ್ ಮೈ ಸ್ಕಿನ್ ಕೇರ್ ಅಂಡ್ ಜಸ್ಟ್ ರೆಸ್ಟಿಂಗ್. ಏನು ಹೊರಗಡೆ ಹೋಗೋದಿಲ್ಲ ಅಂತಂದ್ರೆ, ಹೊರಗಡೆ ಹೋಗೋದಿದೆ ಅಂತಂದ್ರೆ ಇದೆಲ್ಲ ಬಿಟ್ಬಿಟ್ಟು ಹೊರಗೆ ಹೋಗಿರ್ತೀನಿ. ಮತ್ತೆ ನೆಕ್ಸ್ಟ್ ಸಂಡೇ ಅಷ್ಟು ಫುಲ್ ಪೈಲಪ್ ಆಗಿರುತ್ತೆ. ಸೊ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಡ್ ಆಯಿಲ್ ಹಾಕೊಂಡ್ಬಿಟ್ಟೆ ಹೆಡ್ಡಿಗೆ. ಬಟ್ ಕಾಣಿಸ್ತಾನೆ ಇಲ್ಲಲ್ಲ, ಹಾಕೊಂಡಿಲ್ಲ ಅನ್ನೋ ತರ ಇದೆ. ಸ್ಪೆಷಾಲಿಟಿ ಆಫ್ ಕರ್ಲಿ ಹೇರ್, ಎಷ್ಟು ಆಯಿಲ್ ಹಾಕೊಂಡ್ರು ಕಾಣಿಸೋದೇ ಇಲ್ಲ, ಹಾಕೊಂಡೇ ಇಲ್ಲ ಅನ್ನೋ ತರ ಇರುತ್ತೆ. ಸೊ ಯೂಶಲಿ ನಂಗೆ ಸಂಡೇ ಬಂದ್ರೆ ಎಲ್ಲೂ ಹೊರಗಡೆ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ. ಐ ಜಸ್ಟ್ ಫೀಲ್ ಲೈಕ್ ಬೀಯಿಂಗ್ ಎಟ್ ಹೋಮ್ ರೆಸ್ಟಿಂಗ್. ಆಮೇಲೆ ನೆಕ್ಸ್ಟ್ ವೀಕ್ಗೆ ಇರೋದೆಲ್ಲ ಸೆಟ್ ಮಾಡ್ಕೊಳ್ಳೋದು, ರೆಡಿ ಮಾಡ್ಕೊಳ್ಳೋದು ಅಂತ ಅನ್ಸುತ್ತೆ. ಬಟ್ ಯಾಕೆಂದ್ರೆ ಮಂಡೇ ಟು ಸಾಟರ್ಡೆ ವರ್ಕ್ ಮಾಡಿರ್ತೀವಲ್ಲ, ಸಂಡೇ ಯು ಜಸ್ಟ್ ಫೀಲ್ ಲೈಕ್ ಎಲ್ಲೂ ಹೋಗೋದು ಬೇಡ, ಏನು ಕೆಲಸ ಮಾಡೋದು ಬೇಡ, ಜಸ್ಟ್ ರೆಸ್ಟ್ ಅಂತ. ಅದರಲ್ಲೂ ಮನೆಯಲ್ಲಿ ಬೇಬಿ ಇದ್ಬಿಟ್ರಂತೂ ಕೇಳೋದೇ ಬೇಡ. ರೆಸ್ಟ್ ಅನ್ನೋ ವರ್ಡ್ಗೆ ಮೀನಿಂಗೇ ಮರ್ತೋಗಿರುತ್ತೆ. ಇಟ್ ವಿಲ್ ಬಿ ಲೈಕ್ ದ್ಯಾಟ್. ಲಾಸ್ಟ್ ವೀಕ್ ನೀಲಿ ಕೋಲ್ಡ್ ಇತ್ತು, ಕೋಲ್ಡ್ ಕಫ್ ಫೀವರ್ ಎಲ್ಲ ಆಗಿ ಒಂದು ರೌಂಡ್ ಹೋಯ್ತು. ಆಮೇಲೆ ಆಬ್ವಿಯಸ್ಲಿ ಅದಾದ್ಮೇಲೆ ನನಗೆ ಬರಲೇಬೇಕಲ್ವಾ, ನನ್ನ ಜೊತೆಗೆ ಇರ್ತಾನೆ. ಸೊ ಹಾಗಾಗಿ ನನಗೂ ಬಂದಿದೆ ಆ್ಯಂಡ್ ನಂಗೆ ಫೀವರ್ ಎಲ್ಲ ಏನಿಲ್ಲ. ಸೊ ಐ ಆಮ್ ಡೂಯಿಂಗ್ ಫೈನ್. ಸೊ ನಂದು ಇವಾಗ ರೂಮ್ ಎಲ್ಲ ಕ್ಲೀನ್ ಆಗಿದೆ ಆ್ಯಂಡ್ ಸಿಕ್ಕಾಬಟ್ಟೆ ಹಸುವಾಗ್ತಿದೆ. 9:45 ಆಯಿತು ಆಲ್ರೆಡಿ. ಸೊ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಮಮ್ಮಿಗೂ ಮೀಲ್ಗೂ ಹಾಯ್ ಹೇಳೋಣ. ಲೆಟ್ಸ್ ಗೋ. ಹಾಯ್ ನೀಲ್. ಮಮ್ಮಿ ಗುಡ್ ಮಾರ್ನಿಂಗ್. ನನ್ನ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಒಳ್ಳೆ ಡುಮ್ಮಿ. ಮತ್ತೆ ಮಾಡು ನೀಲು. ಕಾಫಿ ಮಾಮ, who told you to drink coffee? ನಾ ಪರ್ಮಿಷನ್ ತಾತು ಕಾಫಿ ಕೊಡಿ ಪಕ್ಕ. ಸ್ಟಾಪ್ ಇಟ್ ನೀಲ್. ಸ್ಟಾಪ್ ಇಟ್ ಮಮ್ಮಿ ಅಂದನು. ಕಮ್ಮಿ ಒಂದಿಲ್ಲ. ಬ್ರೇಕ್ಫಾಸ್ಟ್ ಮಾಡೋಣ ಇವತ್ತು ಅಲ್ಲ, ಎವ್ರಿ ಸಂಡೇ ಮನೆಯಲ್ಲಿ ಸ್ಟ್ಯಾಂಡರ್ಡ್ ಬ್ರೇಕ್ಫಾಸ್ಟ್ ಅಂದ್ರೆ ಮಮ್ಮಿ ಇದ್ರೆ ಸ್ಪೆಷಲಿ ಉಪ್ಪಿಟ್ಟು. ಆ್ಯಂಡ್ ನಾನು ಹೊರಗಡೆ ಎಲ್ಲೂ ಉಪ್ಪ ತಿನ್ನಲ್ಲ, ನಂಗೆ ಇಷ್ಟ ಆಗಲ್ಲ. ಬಟ್ ಹಾನೆಸ್ಟ್ಲಿ ಮಮ್ಮಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ಬಿಟ್ರೆ ಪ್ರಿಯಾನು ಚೆನ್ನಾಗಿ ಮಾಡ್ತಾಳೆ. ಅದು ಲಾಸ್ಟ್ ಟೈಮ್ ಅವಳು ನಮ್ಮ ಮನೇಲೆ ಬಂದು ಮಾಡಿದಾಗ 2 times ನಾನು ತಿಂದಿದ್ದೆ, ಚೆನ್ನಾಗಿತ್ತು. ಆ್ಯಂಡ್ ಅದು ಬಿಟ್ಟರೆ ಹೊರಗಡೆ ಎಲ್ಲ ನಾನು ತಿನ್ನೋಕೆ ಇಷ್ಟಪಡಲ್ಲ. ಆ್ಯಂಡ್ ಇವತ್ತಂತೂ ಒಂದು ಫುಲ್ ಗ್ಲಾಸ್ ಕಾಫಿ ಹಾಕೊಂಡಿದ್ದೀನಿ ಬಿಕಾಸ್ ಐ ಹ್ಯಾವ್ ಥ್ರೋಟ್ ಇರಿಟೇಷನ್ ಲೈಕ್ ಎನಿಥಿಂಗ್. ಸೊ ಲೆಟ್ಸ್ ಹ್ಯಾವ್ ದ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಆಯಿತು ಆ್ಯಂಡ್ ಲಾಸ್ಟ್ ಪ್ರೀವಿಯಸ್ ವ್ಲಾಗ್ನಲ್ಲಿ ನೋಡಿದರೆ ಗೊತ್ತು, ನೀಲ್ ನನ್ನ ಪ್ಲೇ ಹೋಮ್ಗೆ ಹಾಕಿದ್ದೀನಿ. ಇಸ್ ಗಾಟ್ ಅ ಸ್ಕಿಟ್ ಎಲ್ಲ ಬೈಂಡ್ ಮಾಡಿ ಲೇಬಲ್ ಮಾಡಿ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಹೇಳಿ 4 ದಿನ ಆಯಿತು. ಐ ಕುಡಂಟ್ ಡೂ ಇಟ್. ನೀಲ್, ಲುಕ್ ಎಟ್ ಯುವರ್ ಬುಕ್ಸ್, ಯು ಹ್ಯಾವ್ ಸೋ ಮಚ್ ಟು ರೀಡ್. ಹೆಸರೇ ಗೊತ್ತಿಲ್ಲ, ಎಲ್ಲಿ ಹೋಗ್ತಿದ್ದೀನಿ ಅಂತಾನೆ ಗೊತ್ತಿಲ್ಲ. ಅದೇನು ಬುಕ್ಸ್ ಕೊಟ್ಟಿದ್ದಾರೆ, 5 ಬುಕ್ಸ್. ಏನ್ ಮಾಡ್ತೇನೆ ಪಾಪ, ರೀಡ್ ಮಾಡ್ಬೇಕು ಬಂದ್ರೆ ಎಲ್ಲ. ನೀಚಲ್ ಕೆಲಸ ಇಲ್ಲ, ಜಸ್ಟ್ ರಿಪ್ಲೈ ಮಾಡಿ.
ಎಲ್ಲ ಕಲರ್ ಬಿಸಿಲು ನೀನು ನಿನ್ನೂ ನೀನು ಅವಿನೂ ಹೌಸ್ ಪರ್ಮೇಟ್ ಬಿ ನೋಟಿಯ ನಾನು ದಂಡಣ್ಣು ಅಮ್ಮ ನಾನು ಸ್ಕಿನ್ ಕೇರ್ ಆ ಕೇರ್ ಈ ಕೇರ್ ಮಾಡ್ತಿದ್ರೆ ಇವಾಗ ಬುಕ್ಸ್ ರೆಡಿ ಮಾಡು ಬೈಂಡ್ ಮಾಡು ಲೇಬಲ್ ಹಾಕು ಕಷ್ಟಪಟ್ಟು ಎಲ್ಲ ಚಂದ ಬರ್ತಾ ಇದೆ. ಕಷ್ಟಪಟ್ಟು ಅಲ್ಲ ಕಷ್ಟಪಟ್ಟು ಬೆಳೆಸ್ತಾ ಇರೋದು. ಯಾವುದು ನೋಡಿದ್ರೆ ಬೇಗ ಸತ್ತೋಗ್ತಾ ಇರುತ್ತೆ, ಬರೋದೇ ಇಲ್ಲ. ಹೇಗೋ ಮಾಡಿ ಇದಿಷ್ಟು ಚೆನ್ನಾಗಿ ಬಂದಿದೆ. ಲಾಲ ಬುಕ್ಕು ಅದಾಗ ಮಮ್ಮ ಬೋಂಡಲ್ಲ ಹಂಗ್ರಿ ಅಪ್ಪಲ್ಲ ನೋಟಿಲ್ಲಿ ಬೇಬಿ ಒಟ್ಟದ ಡೊಳ್ಳೊಂದು ಬೇಬಿ ಅದ ಶಾಲ ಬೇಬಿ ನೀರನ್ನಿಕೆ ಅಲ್ಲಿ ನೋಟು ಮಮ್ಮಿ ಇವಾಗ ಕಾಟ ನೋಡ್ರಿ ವೇಟ್. ನೆಕ್ಸ್ಟ್ ವೀಕ್ ಎಲ್ಲೋ ಹೋಗೋದಿದೆ, ಅದಕ್ಕೆ ಡ್ರೆಸ್ ಬೇಕು. ಈ ವೀಕ್ ಫುಲ್ ಟೈಮ್ ಸಿಗಲ್ಲ. ಬೆಳಗ್ಗೆ ಹೋದ್ರೆ ಸಂಜೆ ಬರೋದು, ಆಮೇಲೆ ವಾಕಿಂಗ್, ಆಮೇಲೆ ಜುಂಬಾ ಎಲ್ಲ ಆಗಿ ಬರೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ನಾನಂತೂ ಯಾವ ರೂಮು ಬಾಕಿ ಬಿಟ್ಟಿಲ್ಲ, ಎಲ್ಲ ರೂಮಲ್ಲೂ ನನ್ನ ಕ್ಲೋತ್ಸ್ ಇದೆ. ಏನು ಕೆಲಸ ಇಲ್ಲ, ರೆಸ್ಟ್ ಮಾಡೋದೇ ಜಾಸ್ತಿ ಅಂತ ಅನ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಕೆಲಸ ಮುಗಿತಾನೇ ಇಲ್ಲ, ಮಾಡ್ತಾನೆ ಇದ್ದೀನಿ. ದಟ್ಸ್ ಹೌ ಮೈ ಸಂಡೇ ಇಸ್ ಗೋನ್ ಟು ಬಿ ಲೈಕ್. ಹೇಗೆ ಅನ್ನೋಷ್ಟ್ರಲ್ಲಿ ಹೋಗ್ಬಿಡುತ್ತೆ. ಸೊ ಇನ್ನು ಸ್ನಾನ ಮಾಡೋದಿದೆ, ಎಲ್ಲ ಇದೆ. ಓ ಮೈ ಗಾಡ್, ಹೇಳ್ದೆಲ್ಲ ನೋಡ್ಬಿಟ್ರೆ ಬಾಲ ಥರ ಎಲ್ಲ ಕಡೆ ಇರ್ತಾನೆ, ಕೆಲಸ ಮಾಡಕ್ ಬಿಡಲ್ಲ ಅಂತ. ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಯಾರು ಕೂತಿರೋದು, ಯಾರಿದು ದಾಡ ಕೂಡ ಫೋನ್ ಟಾಕ್ ಮಾಡು. ಹೆಲೋ, ಸ್ನಾನ ಆಯ್ತು. This guy is being very cranky today. I don't know why. Look at you. ಸುಮ್ಮನೆ ಕ್ರಾಂಕಿ ಮಾಡ್ತಾ ಇದ್ದಾನೆ. 2 o'clock ಆಗಿದೆ ಇವಾಗ. ಮಮ್ಮಿ ಕೂಡ ಹಂಗ್ರಿ, ಶಿ ಇಸ್ ವೇಟಿಂಗ್. ಸೊ ಕ್ವಿಕ್ ಆಗಿ ಹೋಗಿ ಲಂಚ್ ಮಾಡ್ಕೊಂಡು ಲೆಟ್ಸ್ ಗೋ. ಇವತ್ತು ನನ್ನ ಫೇವ್ರೇಟ್ ಮಮ್ಮಿ ಮಾಡಿದ್ದಾರೆ ಗೀ ರೈಸ್ ಚಿಕನ್ ಕರಿ. ಯಾಕೆ ತುಂಬಾ ಹಾಕೊಂಡಿದ್ದೀನಿ, ರಸಂ ತರ ಅಲ್ಲ ಇದು, ಚಿಕನ್ ಕರಿ. ಅಂಡ್ ಮೈ ಬೇಬಿ ಹ್ಯಾಸ್ ಗೀ ರೈಸ್ ಅಂಡ್ ಚಿಕನ್. ತಿಂದ್ರೇನೆ ದೊಡ್ಡ ವಿಷಯ ಅದು ಅಲ್ಲ ಮೀ. ಲೆಟ್ಸ್ ಹ್ಯಾವ್ ದಿಸ್. ವಾರೇ ವಾ, ಸೂಪರ್ ಅಮ್ಮಿ, ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿರೋ ಒಂದು ಊಟ ಆಯಿತು, ಹೊಟ್ಟೆ ಫುಲ್ ಆಗಿದೆ. ಐ ಡೋಂಟ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಇನ್ ದ ಆಫ್ಟರ್ನೂನ್. ನಾನು ಏನಾದರೂ ಮಧ್ಯಾಹ್ನ ಮಲಗಿಬಿಟ್ರೆ ನನಗೆ ರಾತ್ರಿ ನಿದ್ದೆನೇ ಬರಲ್ಲ. ಐ ಲೈಕ್ ಸ್ಲೀಪಿಂಗ್ ಇನ್ ದ ನೈಟ್ ಅಟ್ ಒನ್ಸ್. ಸೊ ನಿದ್ದೆ ಬಂದು ಫುಲ್ ಕ್ರ್ಯಾಂಕಿ. ಸೊ ಐ ಹ್ಯಾವ್ ಟು ಪುಟ್ ಇನ್ ಟು ಸ್ಲೀಪ್. ಆಮೇಲೆ ನೋಡೋಣ ವಾಟ್ ಟು ಡೂ ಅಂತಂದ್ಬಿಟ್ಟು. ಯಾ, ಮತ್ತೆ ಮಮ್ಮಿ ಡೀಪ್ ಸ್ಲೀಪಲ್ಲಿ ಇದ್ದಾರೆ ಇವಾಗ. ಅಷ್ಟು ನಿದ್ದೆ ಇದ್ರು ನಿದ್ದೆ ಮಾಡಲ್ಲ, ಸ್ಲೀಪ್ ಬೇಡ ಹೇಳ್ತಾ ಇದ್ದ. ಅವಾಗಿಂದ ಹೇಗೋ ಮಾಡಿ ನಿದ್ದೆ ಮಾಡಿಸ್ಬಿಟ್ಟು ಬಂದಿದ್ದೀನಿ. ಇವಾಗ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ನೀಲ್ ಪಾಲಿಶ್ ಹಾಕೋಬೇಕು, ಒಂದು ಫೇಸ್ ಪ್ಯಾಕ್ ಅಲ್ಲ ಇದು ಫೇಸ್ ಮಾಸ್ಕ್ ಒಂದು ಹಾಕೋಬೇಕು. ಎಲ್ಲ ಹಾಕ್ಕೊಂಡು ರಿಲ್ಯಾಕ್ಸ್ ಮಾಡೋಣ, ಯಾವಾಗ ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದ್ಯಾಟ್ಸ್ ದ ಪ್ಲ್ಯಾನ್. ಲೈಕ್ ಐ ಆಮ್ ಆಲ್ಸೋ ಕ್ಯೂರಿಯಸ್, ಲೈಕ್ ವಾಟ್ ಯು ಗೈಸ್, ನನ್ನ ವ್ಲಾಗ್ ನೋಡ್ತಿರೋರೆಲ್ಲ ನೀವೆಲ್ಲ ಸಂಡೇ ಏನು ಮಾಡ್ತೀರಾ, ನಿಮ್ಮ ಸಂಡೇ ನೀವು ಹೇಗೆ ಸ್ಪೆಂಡ್ ಮಾಡ್ತೀರಾ ಅಂತ ನನಗೆ ಕ್ಯೂರಿಯಾಸಿಟಿ ಇದೆ. ಇಸ್ ದಿಸ್ ಹೌ ಯು ಆರ್ ಸ್ಪೆಂಡಿಂಗ್ ಆರ್ ವಾಟ್ ಯು ಡೂ? ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಹಾಗೆ ಇದು ಒಂದು ಕೂಲಿಂಗ್ ಮಾಸ್ಕ್ ಆಯಿತಾ, ಹೈಫಂದು ಐಸ್ ಡಂಕ್ ಫೇಸ್ ಮಾಸ್ಕ್ ಅಂತ. ದಿಸ್ ಇಸ್ ಪ್ರಿಟಿ ಗುಡ್. ಇದು ನಾನು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿರೋದು. ಹೇಳ್ದಂಗೆ ತುಂಬ ಮಿಂಟಿ ಫೀಲ್ ಆಗುತ್ತೆ ಹಾಕ್ಕೊಂಡ್ರೆ. So it's kind of nice and this is available in the Blinkit. Okay, ಬೇಕಂದ್ರೆ ನಾನು ಲಿಂಕ್ ಹಾಕಿರ್ತೀನಿ. You can buy it from Amazon if at all you want to. Oh my god, hi Neil, show your new dress, wow, so cute. ಮಲ್ಗಿ ಎದ್ದು ಸ್ನಾನ ಮಾಡಿಸಿ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೇನೆ. ಕಿರ್ಕಿರ್ ಇವತ್ತು ಯಾಕೆ ಸೊ ಇವಾಗ 5:30 ಆಗಿದೆ. ಇನ್ನು ಡ್ಯಾಡಿ ಮತ್ತು ತಮ್ಮನ ಇವಾಗ ಬರ್ತಾರೆ. ಅಷ್ಟರಲ್ಲಿ ವಿ ಗೋನಾ ಹ್ಯಾವ್ ಕಾಫಿ. ನನಗೆ ಇವಾಗ
ಕೋಲ್ಡ್ ಇರೋದಕ್ಕೆ ಬಿಸಿ ಬಿಸಿ ಒಂದು ಕಾಫಿ ಕುಡಿಬೇಕು. ಸೊ ಲೆಟ್ಸ್ ಗೋ ಡೌನ್ ಆ್ಯಂಡ್ ಹ್ಯಾವ್ ದ ಕಾಫಿ. ಲೆಟ್ಸ್ ಗೋ. ಐ ಲವ್ ಯು. ದೂರ ಪುಚ್ಚ ಓಕೆ ಬಾಯ್ ಅಲ್ಲ ತಾತನ ಅವಿನ ಹೆಸರಿಟ್ಟನ ಕಾಪಾಡ್. ಓಕೆ ಬಾಯ್. ನೀನು ಶಾಮಿನೇ ಗೊತ್ತಾ? ಶಾಮಿ ನೀನು ಹಂಗಾರೆ ಕೃಷ್ಣ ಶಾಮಿ ಅಲ್ಲ ಅಪ್ಪು. ತಿಂಬಕೊಂದಿಲ್ಲ ಇನ್ನೊಂದು ಮಣ್ಣದು ಪೊರಿಯಕ್ಕೆ ಕಲೆ ಐತ್ಲ ಅಪ್ಪು ಪೊಯ್ಯಕ್ಕೆ ಎತ್ತ ಬಾ. ಕೂ ಅಲ್ಲ ಅದು ನಟ್ಸ್. ಬ್ರೌನ್ ನಟ್ಸ್. ಎಸ್ ದಿಸ್ ಇಸ್ ಗ್ರೌಂಡ್ ನಟ್ಸ್ ಅಮ್ಮ. ಬ್ರೌನ್ ನಟ್ಸ್ ಅಲ್ಲ, ಗ್ರೌಂಡ್ ನಟ್ಸ್. ಗ್ರೌಂಡ್ ನಟ್ಸ್. Brown color, okay, but this is ground nuts. Okay, fine. Okay. ಸೊ ಅದ್ರ ಮಧ್ಯೆ ಇವತ್ತು ಫಾದರ್ಸ್ ಡೇ ಇದೆ. ಅದಕ್ಕೆ ಬೇಗ ಕ್ವಿಕ್ ಆಗಿ ಹೋಗ್ಬಿಟ್ಟು ಕೇಕ್ ತರೋಣ ಅಂತ ನಾನು ಮತ್ತೆ ನೀಲು ಹೊರಟಿದೀವಿ. ಅವ್ರು ಇನ್ನೂ ಬಂದಿಲ್ಲ. ಬರೋಷ್ಟಲ್ಲೇ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಇಲ್ಲಿ ಪಕ್ಕದಲ್ಲೇ ಅಮ್ಮಾಸ್ ಬೇಕ್ರಿ ಇದೆ. ಬೇಗ ಹೋಗಿ ಕೇಕ್ ತಗೊಂಡ್ ಬರ್ತೀವಿ. ಸರ್ಪ್ರೈಸ್ ಕೇಕ್. ಗಾಟ್ ದ ಕೇಕ್ ಫಾರ್ ಫಾದರ್ಸ್ ಡೇ ಅಂಡ್ ಆಲ್ಸೋ ಕಪ್ ಕೇಕ್ ಫಾರ್ ನೀಲ್. ಆಲ್ರೆಡಿ ಅವ್ರು ಬಂದ್ಬಿಟ್ಟಿದ್ದಾರೆ. ಬೇಗ ಹೋಗ್ಬೇಕು ಇವಾಗ ಮನೆಗೆ. ಲೆಟ್ಸ್ ಗೋ. Come say happy Father's Day. Thank you. Birthday ಅಲ್ಲ, it's happy Father's Day. ನೋಡ್ತು ನಾನು ಹಿಂಗ ಗಂಡಲ್ಕು ಕೇಕ್ ತಂದು ಬಂದೆ. In the Father's Day dada. Happy Father's Day. Dada ಕಟ್ ಮಾಡಿ ನೀನು ಸಹ. Happy Father's Day. Thank you. ಇರೋದಿರ್ತೀವಿ ಉಂಬಗ ಯಾರು. Happy Father's Day. ವರ್ಕ್ ಮಾಡಿದ್ಬೇಕು ಪಂಪಂ ಬಕ್ಲು ಪಾಂಪಾಮ್ ಅಲ್ಲ, ಅದು ಸ್ಕೂಲ್ ಶೂಸ್ ಸ್ವಾಮಿ. ಹೆಲೋ, ಈಗ ಟೈಮ್ 8:30 PM. ಇವತ್ತೊಂದು ದಿನ ಮುಗ್ದೇ ಹೋಯ್ತು, ಸಂಡೇ ಆಗೇ ಹೋಯ್ತು. ನನಗೆ ಕೋಲ್ಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಹೋಪ್ ಐಲ್ ಗೆಟ್ ವೆಲ್ ಸೂನ್. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ಸಂಡೇ. ಐ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ದಿಸ್ ವ್ಲಾಗ್. ಸೊ that's about it. See you all in the next one very soon. So until then, bye bye, take care, lots and lots of love. Bye bye.